ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ವಿಜೆ ವ್ಲಾಗ್ಸ್. ಐ ಆಮ್ ವೀಣಾ ಜಾನು ಆ್ಯಂಡ್ ಐ ಆಮ್ ಫ್ರಮ್ ಹೊಸಪೇಟ್. ಸೊ ಗೈಸ್, ಮೊದಲನೇದಾಗಿ ನಮ್ಮ ಕುಟುಂಬದ ಕಡೆಯಿಂದ ನಿಮ್ಮ ಕುಟುಂಬಕ್ಕೆ ಪರಭಾವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಪರಭಾವ ಅಂತ ಅಂದ್ರೆ ಸೋಲು, ಅಂದರೆ ಮನುಷ್ಯನ ಅಹಂಕಾರವನ್ನು ಗೆದ್ದು ವಿನಯ ಮತ್ತು ಜ್ಞಾನದ ಕಡೆಗೆ ಸಾಗುವಂತಹ ವರ್ಷ ಇದು. ಸೊ ಈ ವರ್ಷದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂತೇಳಿ ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಬ್ಬ ಅಂತ ಅಂದಮೇಲೆ ಮನೆಗೆ ತೋರಣ, ಅಂಗಳದಲ್ಲಿ ರಂಗೋಲಿ, ಸೊ ಇವೆಲ್ಲನೂ ಕಾಮನ್. ಸೊ ಹಾಗೆಯೇ ನಾವು ಕೂಡ ಇದೇ ರೀತಿ ಹಬ್ಬನ ಸ್ಟಾರ್ಟ್ ಮಾಡಿದ್ವಿ. ಹಬ್ಬದ ಅಡುಗೆ ಮಾಡೋಕ್ಕೂ ಮುಂಚೆ ಹಿರಿಯರೆಲ್ಲರೂ ಕೂಡ ಒಲೆಯಲ್ಲಿ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಸೊ ಒಲೆಗೆ ಪೂಜೆ ಮಾಡಿ ಹಬ್ಬದ ಅಡುಗೆ ಚೆನ್ನಾಗಾಗಲಿ, ರುಚಿಯಾಗಿ ಆಗಲಿ ಅಂತಂತೇಳಿ ಪೂಜೆನ ಮಾಡ್ತಾಯಿದ್ರು. ಸೊ ಅದೇ ಥರನೇ ನಮ್ಮ ಮನೇಲಿ ಕೂಡ ನಾನು ಪ್ರತಿ ಹಬ್ಬದಲ್ಲಿ ಕೂಡ ಫಸ್ಟು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಒಲೆಗೆ, ಇವಾಗ ಒಲೆ ಇಲ್ಲ, ಗ್ಯಾಸ್ಗೆ ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡೋದು. ಸೊ ನಾನು ಅಡುಗೆ ಮಾಡ್ತಾಯಿದ್ದೆ. ಸೊ ನಮ್ಮ ಮನೇಲಿ ಜ್ಯೋತಿ ದೇವ್ರ ಪೂಜೆ ಎಲ್ಲ ಮಾಡಿ ಎಡೆ ಮಾಡಿ ಪೂಜೆ ಮಾಡಿದ್ವಿ ಮನೇಲಿ. ಅದಾದಮೇಲೆ ಗುರುವಾರ ಆಗಿರೋದ್ರಿಂದ ಸೊ ನಾವು ರಾಯರನ್ನ ದರ್ಶನ ಮಾಡಿ ಈ ಒಂದು ಯುಗಾದಿ ದಿನನ ಸ್ಟಾರ್ಟ್ ಮಾಡೋಣ ಅಂತಂತೇಳಿ ಹೂವಿನ ಹಾರ ತಗೊಂಡು ರಾಯ ದರ್ಶನಕ್ಕೆ ಮಾಡಿದ್ವಿ. ರಾಯರ ದರ್ಶನ ನಾವು ರಾಣಿಪೇಟೆಯಲ್ಲಿ ಏನು ದೇವಸ್ಥಾನ ಇದೆಯಲ್ವ, ಸೊ ಅಲ್ಲಿ ರಾಯರ ದರ್ಶನ ಮಾಡಿಕೊಂಡು ಅದಾದಮೇಲೆ ನಮ್ಮ ಹೊಸಪೇಟೆಯಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಯುಗಾದಿ ಹಬ್ಬದ ದಿನ ಅಗ್ನಿಕೊಂಡ ಇರುತ್ತೆ ನಮ್ಮ ಸಣ್ಣಕ್ಕಿ ವೀರಭದ್ರೇಶ್ವರ ಟೆಂಪಲಲ್ಲಿ. ಸೊ ಅಲ್ಲಿ ತುಂಬ ರಶ್ ಇತ್ತು. ಹಾಗಾಗಿ ನಾವು ಹೊರಗಡೆಯಿಂದನೇ ದೇವ್ರ ನಮಸ್ಕಾರ ಮಾಡಿಕೊಂಡು ರಿಟರ್ನ್ ಆದ್ವಿ. ಹಾಗೆ ಅವತ್ತು ತುಂಬಾ ಬಿಸಿಲು ಕೂಡ ಇತ್ತು. ಸೊ ನಾವು ಮನೆಗೆ ಬಂದಮೇಲೆ ಹಬ್ಬದ ಊಟ, ಬೇವು ಬೆಲ್ಲ, ಶಾವಿಗೆ, ಪೂರಿ ಎಲ್ಲನೂ ಮಾಡಿದ್ವಿ. ಸೊ ಅದನ್ನೆಲ್ಲ ತಿಂದು ತಿರ್ಗಾ ನಾವು ಸಾಯಂಕಾಲ ಅನಂತ ಶಯನ ಗುಡಿಯಲ್ಲಿ ಅವತ್ತು ಜಾತ್ರೆನೂ ಇರುತ್ತೆ. ಸೊ ಹಾಗಾಗಿ ನಾವು ಆ ಜಾತ್ರೆಗೆ ರೆಡಿಯಾಗಿ ಹೋಗಿದ್ವಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಕೂಡ ವಿಶ್ ಮಾಡ್ತಾಯಿದ್ರೆ ನಾವು ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ರೆಡಿ ಆಗಿರೋದ್ರಿಂದ ಸ್ವಲ್ಪ ಕಾಲು ಎಳಿತಾ ಇದ್ವಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಚಿಕ್ಕಮ್ಮ. ಯಾವಾಗ ನಿಂಗೆ ಚೆನ್ನಾಗಿರ್ರಿ. ನನಗೆ ಶಕ್ತಿ ಕೊಟ್ಟರೆ ನಾನು ನಿಮಗೆ ಮಗಳಿಗೆ ಚೆನ್ನಾಗಿ ಕೊಡ್ಲಪ್ಪ, ನನಗೆ ಭಾಳ ಕೊಡ್ಸ್ಲಪ್ಪ. ಅಷ್ಟೇ ಫ್ರೆಂಡ್ಸ್. ಹಾಗೆ ನಾವು ಹೋಗಿ ಸ್ವಲ್ಪ ಹೊತ್ತಾದಮೇಲೆ ರಥೋತ್ಸವನೂ ಸ್ಟಾರ್ಟ್ ಆಯಿತು. ನಿಮ್ಮೆಲ್ರಿಗೂ ತೋರಿಸ್ಬೇಕಂತಂತೇಳಿನೇ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಾವು ನಮ್ಮ ಮನೆಯಲ್ಲಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ಅಂತಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಭಾಳ ಬೇಗ ಹಚ್ಚಿದ್ರು, ಕಾಣಿಸೋವಲ್ಲ. ಹಾಗೆ ಆ ಜಾತ್ರೆಯಾಗಿ ನೆಕ್ಸ್ಟ್ ಡೇ ನಮ್ಮ ಸಣ್ಣಕ್ಕಿ ವೀರಭದ್ರೇಶ್ವರ ಟೆಂಪಲ್ ಅಲ್ಲಿ ಕೂಡ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಪ್ರತಿ ಯುಗಾದಿ 2ನೇ ದಿನ ಈ ಒಂದು ಉತ್ಸವ ಇರುತ್ತೆ, ಜಾತ್ರೆ ಉತ್ಸವ. ಇಲ್ಲಿ ಕೂಡ ಸೇಮ್ ರಥೋತ್ಸವ ಇರುತ್ತೆ. ಸೊ ಆ ಒಂದು ರಥೋತ್ಸವ ಕೂಡ ನಾವು ಅಟೆಂಡ್ ಆಗಿದ್ವಿ. ಈ ಒಂದು ಯುಗಾದಿ ಹಬ್ಬ ಪ್ರತಿ ವರ್ಷದ ಥರನೇ ತುಂಬಾ ಸ್ಪೆಷಲ್. ಇಲ್ಲಿ ಕೂಡ ನಾನು, ಜ್ಯೋತಿ, ವಂಶಿ, ನಮ್ಮ ಪಾಪು, ಹಾಗೆ ನಮ್ಮ ಚಿಕ್ಕಪ್ಪ, ನಮ್ಮ ತಂಗಿ, ಅವ್ರ ಪಾಪು, ಅವರೆಲ್ಲರೂ ಕೂಡ ಅಲ್ಲೇ ಜಾಯ್ನ್ ಆಗಿದ್ದರು. ನಾವು ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು, ಸ್ವಲ್ಪ ಇಲ್ಲಿ ಲೇಟಾಗಿ ಹೋದ್ವಿ. ಟೈಮ್ ಆಗಿರೋದ್ರಿಂದ ರಥೋತ್ಸವ ಆಲ್ರೆಡಿ ಮುಗಿತಾ ಬಂದಿತ್ತು.
ಸೊ ಗೈಸ್, ಪ್ರತಿ ವರ್ಷದಂತೆ ಈ ಒಂದು ವರ್ಷದ ಯುಗಾದಿ ಹಬ್ಬ ಕೂಡ ತುಂಬ ಚೆನ್ನಾಗಿ ತುಂಬ ಸ್ಪೆಷಲ್ ಆಗಿ ಅಂತ ಫೀಲ್ ಆಯಿತು. ನೀವು ನಿಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತಂತೇಳಿ ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ನಮ್ಮ ಕುಟುಂಬ ಕಡೆಯಿಂದ ನಿಮ್ಮ ಕುಟುಂಬಕ್ಕೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾವು ಹಾಗೆ ಇಲ್ಲಿ ಜಾತ್ರೆನ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ಮನೆಗೆ ಸೇಫಾಗಿ ರೀಚ್ ಆದ್ವಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ನನ್ನ ಒಂದು ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.